ಜೈಲಿನಿಂದ ಹೊರಬರಲು ನಟ ದರ್ಶನ್ ಹರಸಾಹಸವನ್ನ ಪಡ್ತಾ ಇದ್ದಾರೆ. ದರ್ಶನ್ಗೆ ಜಾಮೀನು ಕೊಡಿಸಲು ವಕೀಲರು ಕಸರತ್ತು ಮಾಡ್ತಾ ಇದ್ದಾರೆ. ಶೀಘ್ರವೇ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ನಿನ್ನೆ ಜೈಲಿನಲ್ಲಿ ದರ್ಶನ್ ಅವರನ್ನ ವಕೀಲರು ಭೇಟಿ ಮಾಡಿದ್ದಾರೆ. A2 ಆರೋಪಿ ದರ್ಶನ್ನ ಭೇಟಿ ಮಾಡಿ ಸಹಿಯನ್ನ ಪಡೆದುಕೊಂಡು ಬಂದಿದ್ದಾರೆ ವಕೀಲರು. ಜಾಮೀನು ಅರ್ಜಿ ಸಂಬಂಧ ದರ್ಶನ್ ಸಹಿ ಪಡೆದ ವಕೀಲರು ಈ ವೇಳೆ ದರ್ಶನ್ಗೆ ಜಾಮೀನು ಪ್ರಕ್ರಿಯೆ ಬಗ್ಗೆ ವಿವರಿಸಿ ತಿಳಿಸಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಕಾನೂನು ಪ್ರಕ್ರಿಯೆಗಳನ್ನ ತಿಳಿಸಿದ್ದಾರೆ ವಕೀಲರು. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಪರಿಶೀಲಿಸಿರೋ ದರ್ಶನ್ ಪರ ವಕೀಲರು ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಪರಿಶೀಲನೆ ನಂತರ ಬೇಲ್ ಅರ್ಜಿಗೆ ಸಜ್ಜಾಗಿದ್ದಾರೆ. ಇಲ್ಲಿ ಮುಂದಿನ ವಾರದಲ್ಲಿ ಬೇಲ್ ಅರ್ಜಿ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಜೈಲಿನಿಂದ ಹೊರಬರೋದಕ್ಕೆ ನಟ ದರ್ಶನ್ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲಾನೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ದರ್ಶನ್ ಅವರಿಗೆ ಜಾಮೀನು ಕೊಡಿಸಲೇಬೇಕು ಅಂತ ಹೇಳಿ ವಕೀಲರು ಬಹಳಷ್ಟು ಕಸರತ್ತು ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ನಿನ್ನೆ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಸಹಿಯನ್ನ ಪಡೆದುಕೊಂಡು ಬಂದಿದ್ದಾರೆ ವಕೀಲರು. ಅರ್ಜಿ ಸಂಬಂಧ ದರ್ಶನ್ ಸಹಿ ಬೇಕಾಗುತ್ತೆ, ಹಾಗಾಗಿ ಸಹಿಯನ್ನ ಪಡೆದು ವಕೀಲರು ಬಂದಿದ್ದಾರೆ. ಜೊತೆಗೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ಗೆ ಜಾಮೀನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆಯಲ್ಲ, ಆ ಚಾರ್ಜ್ ಶೀಟ್ ಪರಿಶೀಲನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಅನ್ನೋದರ ಬಗ್ಗೆಯೂ ಕೂಡ ದರ್ಶನ್ಗೆ ತಿಳಿಸಿದ್ದಾರೆ. ಚಾರ್ಜ್ ಶೀಟ್ ಪರಿಶೀಲನೆ ನಂತರ ಬೇಲ್ ಅರ್ಜಿಗೆ ಈಗ ದರ್ಶನ್ ವಕೀಲರು ಸಜ್ಜಾಗಿರುವುದು. ಮುಂದಿನ ವಾರದಲ್ಲಿ ಬೇಲ್ ಅರ್ಜಿ ಸಲ್ಲಿಸುವಂತ ಎಲ್ಲ ಸಾಧ್ಯತೆ ಇದೆ.